ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮಾತ್ರ ಬಂದಿದೆಯಾ? 12ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ನಾಳೆ ಈ ಒಂದು 22 ಜಿಲ್ಲೆಗಳಿಗೆ ಇಲ್ಲಿ ಟೋಟಲ್ ಆಗಿ 4,000 ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಆ ಒಂದು 4,000 ರೂಪಾಯಿ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ. ಸೊ ಇನ್ನು ಕೆಲವೊಂದಿಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಇಡೀ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಟೋಟಲ್ ಆಗಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಒಂದು ಸಂಬಂಧಪಟ್ಟಂತಹ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಒಂದು 4,000 ರೂಪಾಯಿ ಹಣ ಬರತ್ತೆ ಅಂತಾನೆ ಕಾಯ್ತಾ ಕುಂತಿದ್ದಾರೆ. ಯಾಕಂದ್ರೆ ಈಗ ಒಂದು EMI ಮುಖಾಂತರ ಸಾಲ ಸೂಲಗಳನ್ನು ಮಾಡಿದ್ದಾರೆ, ಸಾಕಷ್ಟು ವಸ್ತುಗಳನ್ನು ಕೂಡ ಖರೀದಿ ಮಾಡಿದ್ದಾರೆ, ಹೌದಲ್ವಾ? ಸೊ ಕಮೆಂಟ್ ಅಲ್ಲಿ ಕೇಳಿ, ಬೇಗನೆ ಹೇಳಿ. ಅದ್ರ ಜೊತೆಗೇನೆ ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳು ಸಂಘಗಳನ್ನು ಕೂಡ ತೆಗೆಸಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ರೆ ಪ್ರತಿ ತಿಂಗಳು ಕೂಡ ಬರುತ್ತೆ, ತುಂಬಿದ್ರೆ ಆಯ್ತು ಬಿಡಿ. ಸಾಕಷ್ಟು ವಸ್ತುಗಳನ್ನು ಕೂಡ ಮನೆ ಬಳಕೆಯ ವಸ್ತುಗಳನ್ನ ಖರೀದಿ ಮಾಡಿಬಿಟ್ಟಿದ್ದಾರೆ. ವೈಯಕ್ತಿಕವಾಗಿ ಸಾಲ ಕೂಡ ಮಾಡಿರುವಂಥದ್ದು, ಅಂದ್ರೆ ಗೆಳತಿಯ ಹತ್ರ ಒಂದು ಸಾಲಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಯಾರಾದರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಕೆಲಸದಲ್ಲಿರುವಂತಹ ಯಜಮಾನರ ಹತ್ರ ಒಂದು ಸಾಲವನ್ನು ಅಡ್ವಾನ್ಸ್ ಇಸ್ಕೊಳ್ಳೋದು. ಸೊ ಈ ರೀತಿ ಸಾಕಷ್ಟು ಫಲಾನುಭವಿಗಳು ಮಾಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಒಟ್ಟಿಗೆ 4,000 ಹಣ ಬಂದರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಕಾಯ್ತಾ ಇದ್ರಿ. ಈಗ ಬರೀ 2,000 ರೂಪಾಯಿ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿರುವಂಥದ್ದು ನಿಮಗೆ. ಈಗ 12ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಸೊ ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಸೊ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ವೀಕ್ಷಕರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡೈರೆಕ್ಟಾಗಿ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ 11ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ನೋಡಿ. ಈಗಾಗಲೇ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈಗಾಗಲೇ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬಿಜಾಪುರ್ಗಂತೂ ಜಮಾ ಆಗ್ತಾ ಇದೆ ಅಂತ. ಅದ್ರ ಜೊತೆಗೇನೆ ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು. ಹಾವೇರಿ ಮತ್ತು ಹಾಸನ ಜಿಲ್ಲೆಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಅದ್ರ ಜೊತೆಗೆ ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಿಗೂ ಕೂಡ ಫಲಾನುಭವಿಗಳಿಗೆ 2,000 ರೂಪಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂತಹ ಜಿಲ್ಲೆಗಳು ಈ ಜಿಲ್ಲೆಗಳಾಗಿರ್ತವೆ. ಸೊ ಇನ್ನು ಉಳಿದಂತಹ ಒಂದು ಜಿಲ್ಲೆಗಳು ಏನಿದಾವಲ್ಲ, ಆ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಅತಿ ಕಡಿಮೆ ಅಂದರೆ ಒಂದು ಸ್ವಲ್ಪ ಹಂತವಾಗಿ ಹಣ ಜಮಾ ಆಗ್ತಾ ಇರುವಂಥದ್ದು. ಈಗ ಒಂದು ನಾನು ಹೇಳಿದ್ನಲ್ಲ ಮೊದಲು ಜಿಲ್ಲೆಗಳನ್ನು, ಆ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸ್ಪೀಡಾಗಿ ಅಮೌಂಟು ಒಂದು ಎಲ್ಲರ ಖಾತೆಗೆ ಜಮಾ ಆಗಿ ಮುಕ್ತಾಯವಾಗಲಿಕ್ಕೂ ಕೂಡ ಬಂದಿರುವಂಥದ್ದು ವೀಕ್ಷಕರೇ. ಸೊ ಹಾಗಾದರೆ ನೀವು 22 ಜಿಲ್ಲೆಗಳನ್ನು ತಿಳಿಸ್ಕೊಡಿ ಅಂತ ನೀವು ಕೇಳ್ತಾ ಇರ್ತೀರಿ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ಸ್ಗಳು ಮಾಹಿತಿಗಳು ಬಂದಿದ್ದಾವೆ, ಇಲ್ಲಿ ತಿಳ್ಕೊಳ್ಳಿ. ಮಧ್ಯದಲ್ಲಿ ನಾನು ತಿಳಿಸ್ಕೊಡ್ತೀನಿ 22 ಜಿಲ್ಲೆಗಳನ್ನು. ಇಲ್ಲಿ ನೋಡಿ, ಈ ಒಂದು ಗ್ಯಾರಂಟಿಗಳು, ಪ್ರತಿಯೊಂದು ಗ್ಯಾರಂಟಿ ಅಂದರೆ ಅನ್ನಭಾಗ್ಯ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ, ಫ್ರೀ ಬಸ್ ಇರಲಿ, ಸೊ ಈ ಒಂದು ಯುವ ನಿಧಿ ಯೋಜನೆ ಕೂಡ ಇರಲಿ, ಈ ಒಂದು 5 ಗ್ಯಾರಂಟಿಗಳು ಬರೀ BPL ರೇಷನ್ಸ್ ಕಾರ್ಡ್ ಹೊಂದಿರುವಂತಹ ಒಂದು ಮಹಿಳೆಯರಿಗೆ ಅಥವಾ ಒಂದು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಇಂಥವರಿಗೆ ಮಾತ್ರ ಸಿಗಬೇಕು ಅನ್ನುವಂಥದ್ದು ಈಗ ಒಂದು ಕಾಂಗ್ರೆಸ್ನ ನಾಯಕರೇ ಹೇಳ್ತಾ ಇರುವಂಥದ್ದು, ಒಂದು ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ಘೋಷಣೆಯ ಪ್ರಕಾರ ಈಗಾಗಲೇ ಒಂದು ಸಿದ್ದರಾಮಯ್ಯನಾಗಿರಲಿ, DK ಶಿವಕುಮಾರ್ ಆಗಿರಲಿ, ಅದರ ಜೊತೆಗೆ ಮುಖ್ಯವಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ಈಗಾಗಲೇ ಈಗ ಹೆಂಗೆ ನಡೀತಾ ಇದೆ ಅಲ್ಲವಾ, ಈಗ ಒಂದು BPL ಆಗಿರಲಿ, APL ಆಗಿರಲಿ, ಎರಡೂ ಒಂದು ಕಾರ್ಡನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ನಾವು ಈ ಒಂದು ಯೋಜನೆಗಳನ್ನು ಕೊಡ್ತಾ ಇದ್ದೀವಿ. ಆದರೆ ಆ ಒಂದು ಫ್ರೀ ಬಸ್ ಏನಿದೆಯಲ್ಲ, ಸೊ ಅದರಲ್ಲಿ ಎಲ್ಲರೂ ಕೂಡ ಅಡ್ಡಾಡ್ತಾರೆ ಫ್ರೀಯಾಗಿ. ಅದರಲ್ಲಿ BPL ಉಳಿದಿರುವಂತಹ ಯೋಜನೆಗಳು BPL ಮತ್ತು APL ಇರುವಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ, ಓಕೆನಾ? ಸೊ ಈಗ ಹೇಗೆ ನಡೀತಾ ಇದೆ ಇದೇ ರೀತಿ ನಡೀತಾ ಇರುತ್ತೆ. ಸೊ ಅದರಲ್ಲಿ ಏನು ಚೇಂಜಸ್ ಆಗಲ್ಲ. ಕಾಂಗ್ರೆಸ್ನ ನಾಯಕರೇ ಹೇಳಿರಲಿ ಅಥವಾ ಹೊರಗಿನ ನಾಯಕರೇ ಹೇಳಿರಲಿ, ಈಗಾಗಲೇ ಯಾರೂ ಕೂಡ ತಕರಾರು ಮಾಡ್ತಾ ಇಲ್ಲ ಇದ್ರ ಬಗ್ಗೆ. BJP ನಾಯಕರಾಗಿರಲಿ, JDS ದವರಾಗಿರಲಿ, ಯಾರೂ ಕೂಡ ಇಲ್ಲಿ ತಕರಾರು ಉಂಟು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ನ ಅಧಿಕಾರಿಗಳೇ, ಮೇಲ್ಗಡೆ ಅಂತಿರುವಂತಹ ಒಂದು ಅಧಿಕಾರಿಗಳೇ, ಇಲ್ಲಿ ಶಾಸಕರೇ ಈ ಒಂದು ಮಾಹಿತಿಯನ್ನು ಹೊರಡಿಸ್ತಾ ಇರುವಂಥದ್ದು. ಬರೀ BPL ರೇಷನ್ಸ್ ಕಾರ್ಡನ್ನು ಹೊಂದಿರುವಂಥವರಿಗೆ ಮಾತ್ರ ಈ ಒಂದು ಹಣವನ್ನು ಆಗಿರಲಿ ಯೋಜನೆಗಳನ್ನು ಜಾರಿ ಮಾಡಿ ಕೊಡಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಇದರಿಂದ ನಮಗೆ 10,000ದಿಂದ 20,000 ಕೋಟಿವರೆಗೂ ಕೂಡ ಹಣ ಉಳಿಯುತ್ತೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ನ ಅಭಿಪ್ರಾಯ ಬರ್ತಾ ಇರುವಂಥದ್ದು ವೀಕ್ಷಕರೇ. ಅಂದರೆ ಅವರಿಗೆ ಉಳಿತಾಯವಾದರೆ ಮತ್ತೊಂದು ಕಂತುಗಳನ್ನು ಹಾಕಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಬಡ ಜನರಿಗೆ ಮಾತ್ರ ಹೋಗುವಂತೆ ನೀವು ಒಂದು
ಕೆಲಸವನ್ನು ಮಾಡಿ. ಸೊ ಇಲ್ಲಿ ಮಧ್ಯವರ್ಗದವರಾಗಿರಲಿ ಶ್ರೀಮಂತರಾಗಿರಲಿ ಅವರಿಗೆ ಹಣವನ್ನು ಕೊಡಬೇಡಿ, ಯಾವುದೇ ಯೋಜನೆಗಳು ಕೂಡ ಕೊಡಬೇಡಿ. ಯಾರು ಒಂದು ಬಡವರ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, 1,20,000ಕ್ಕಿಂತ ಕೆಳಗಡೆ ಹಣವನ್ನು ಅಂದರೆ ವಾರ್ಷಿಕ ಆದಾಯವನ್ನು ಹೊಂದಿರ್ತಾರೆ, ಸೊ ಅಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಸೀಮಿತವಾಗಿರಲಿ ಅಂತ ಒಂದು ಕಾಂಗ್ರೆಸ್ನ ಶಾಸಕರೇ ಈ ಒಂದು ಮಾಹಿತಿಯನ್ನು ಹೊರಡಿಸ್ತಾ ಇರುವಂಥದ್ದು. ಸೊ ಅದರ ಮೇರೆಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದು ಹೇಗಿರುತ್ತೆ, ಈಗ ಮುಂದೂ ಕೂಡ ಹೀಗೆ ಇರುತ್ತೆ ಅಂತ ಸ್ಪಷ್ಟನೆಯನ್ನು ಅಂತೂ ಕೊಟ್ಟಿದ್ದಾರೆ. ಇದೊಂಥರ ಗುಡ್ ನ್ಯೂಸೇ. ಆದರೆ ಸೊ ಇದು ಮುಂದಕ್ಕೂ ಕೂಡ ಇದೇ ರೀತಿಯಾಗಿರುತ್ತೆ ಅನ್ನುವುದು ಡೌಟು ವೀಕ್ಷಕರೇ. ಇದೇ ಒಂದು ನಿರ್ಧಾರ ಮುಂದೂ ಕೂಡ ಬರುತ್ತೆ ಅನ್ನೋದೇ ಡೌಟು. ಯಾಕಂದರೆ ಚೇಂಜ್ ಕೂಡ ಮಾಡ್ಬೋದು. ಇವರು ಬಡ ಜನರಿಗೆ ಮಾತ್ರ ಈ ಒಂದು ಅಂದರೆ BPL ರೇಷನ್ಸ್ ಕಾರ್ಡ್ ಹೊಂದಿರುವಂಥವರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನ ಕೊಟ್ಬಿಟ್ರೆ APL ರೇಷನ್ಸ್ ಕಾರ್ಡ್ದಾರರಿಗೆ ಏನೂ ಕೂಡ ಸಿಗಲ್ಲ. APL ರೇಷನ್ ಕಾರ್ಡ್ದಾರರಿಗೆ ಕೊಡೋದಾಗಿದ್ದರೆ ಫ್ರೀ ಬಸ್ ಪ್ರಯಾಣ ಮಾತ್ರ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಫ್ರೀ ಬಸ್ ಅಷ್ಟೇ ಅಲ್ಲ, ಈಗ ಮತ್ತು ಯುವನಿಧಿನೂ ಕೂಡ ಸಿಗಲ್ಲ, ಯಾವುದೇ ರೀತಿ ಒಂದು ನಿಮಗೆ ಯೋಜನೆ ಸಿಗಲ್ಲ. ಫ್ರೀ ಬಸ್ ಒಂದೇ ಸಿಗುತ್ತೆ ನೋಡಿ ಎಲ್ಲರಿಗೂ ಕೂಡ, ಮಹಿಳೆಯರಿಗೆ. ಅಲ್ಲಿ ಯಾರು ಬೇಕಾದರೂ ಕೂಡ ಅಡ್ಡಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದೊಂದು ಫ್ರೀ ಎಲ್ಲರಿಗೂ ಕೂಡ ಇಡಬಹುದು. ಆದರೆ ಉಳಿದಂತಹ ಒಂದು ಫಲಾನುಭವಿಗಳಿಗೆ BPL ರೇಷನ್ಸ್ ಕಾರ್ಡ್ ಹೊಂದಿರುವಂಥವರಿಗೆ ಮಾತ್ರ ಈ ಯೋಜನೆಗಳು ಸೀಮಿತ ಅಂತ ಒಂದು ಕಾಂಗ್ರೆಸ್ ಶಾಸಕರು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ವೀಕ್ಷಕರೇ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಚೇಂಜ್ ಆದರೂ ಕೂಡ ಆಗ್ಬೋದು. ಯಾಕಂದರೆ ಸರ್ಕಾರಕ್ಕೆ ಆದಷ್ಟು ಆರ್ಥಿಕ ಪರಿಸ್ಥಿತಿ ಹೊಡೆತ ಅಂತೂ ಬಿದ್ದಿರುವಂಥದ್ದು ನಿಜಾನೇ. ಸೊ ಇನ್ನೂ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಪ್ರತಿ ತಿಂಗಳು ಕೂಡ ಹಾಕಬೇಕಂದ್ರೆ ಪ್ರತಿ ತಿಂಗಳು 2,400 ಕೋಟಿ ಒಂದು ಕಂತಿಗೆ ಬೇಕಾಗುತ್ತೆ ಹಣ. ಸೊ ಇನ್ನು ಎಲ್ಲಿಂದ ತರ್ತಾರೆ ಹೇಳಿ ಪ್ರತಿ ಒಂದು ತಿಂಗಳಿಗೆ? ಸೊ ಅಷ್ಟೆಲ್ಲನೂ ಕೂಡ ಒಂದು ಸರ್ಕಾರದಿಂದ ಕೊಡ್ತಾ ಬಂದರೆ ಸರ್ಕಾರ ದಿವಾಳಿ ಆಗೋದಂತೂ ನಿಜಾನೇ. ಸೊ ಅದಕ್ಕೋಸ್ಕರ ಇಲ್ಲಿ ರೂಲ್ಸ್ಗಳನ್ನು ತರ್ತಾನೆ ಇರ್ತಾರೆ. ಸೊ ಅದು ಒಂದು ರೂಲ್ಸ್ಗಳ ಮೇರೆಗೆ ಯಾರು ಕರೆಕ್ಟಾಗಿ ರೂಲ್ಸ್ಗಳನ್ನ ಅಂದರೆ ಓನ್ಲಿ ಟೋಟಲ್ ಆಗಿ BPL ರೇಷನ್ ಕಾರ್ಡ್ ಹೊಂದಿರಬೇಕು, BPL ರೇಷನ್ ಕಾರ್ಡ್ ಒರಿಜಿನಲ್ ಒಂದು ಡಾಕ್ಯುಮೆಂಟ್ಸ್ಗಳಿಂದ ಹೊಂದಿರಬೇಕು ಅನ್ನುವಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಕೊನೆಯದಾಗಿ ಸೀಮಿತವಾಗುತ್ತೆ ಅಂತ ಒಂದು ಅನಿಸ್ತಾ ಇದೆ ವೀಕ್ಷಕರೇ. ಸೊ ಈ ನಿರ್ಧಾರ ಈಗ ಸದ್ಯಕ್ಕೆ ಏನು ತಗೊಂಡಿಲ್ಲ. ಸದ್ಯಕ್ಕೆ ನಿರ್ಧಾರ ಈಗ ಹೇಗೆ ನಡೀತಾ ಇರುತ್ತೆ APL ಮತ್ತು BPL ರೇಷನ್ ಕಾರ್ಡ್ದಾರರಿಗೆ, ಸೊ ಅವರಿಗೆ ಹಣ ಸಿಗ್ತಾನೆ ಇರುತ್ತೆ ಅಂತ ಸ್ಪಷ್ಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ಮುಂದೆ ನೋಡೋಣ ಏನೇನು ಬರುತ್ತೆ ಮಾಹಿತಿ ಅನ್ನುವಂಥದ್ದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಈ ಒಂದು 22 ಜಿಲ್ಲೆಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಉಳಿದಿರುವಂತಹ ಜಿಲ್ಲೆಗಳಿಗೆ ನಮಗೆ ಯಾವಾಗ ಬರುತ್ತೆ ಅಂತ ಅನ್ಕೋಬಹುದು ನೀವು. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಿಮ್ಮ ಜಿಲ್ಲೆನೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಜಮಾ ಆಗಿರುತ್ತೆ. ಸೊ ಇನ್ನು ಉಳಿದಂತಹ ನೀವು ಫಲಾನುಭವಿಗಳು ಯಾರು ಇರ್ತೀರ ನೋಡಿ, ಸೊ ನಿಮ್ಮೆಲ್ಲರಿಗೂ ಕೂಡ ಇನ್ಮೇಲೆ ಜಮಾ ಆಗ್ತಾ ಬರುತ್ತೆ. ಇನ್ನೂ ಕೂಡ ಟೈಮ್ ಇದೆ ವೀಕ್ಷಕರೇ. ಸೊ ಈ ಒಂದು ಮಂತ್ ಸಮೀಪ ಅಂದರೆ ಇನ್ನೂ ಒಂದು ವಾರದವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣನೇ ಹಾಕ್ತಾ ಇರುವಂಥದ್ದು. ಸೊ ಮತ್ತೆ ನೆಕ್ಸ್ಟ್ 12ನೇ ಕಂತಿನ ಹಣ ನೀವು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೆ ಈಗಾಗಲೇ ನಾನು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಈಗ 12ನೇ ಕಂತಿನ ಹಣ, ಈ ಒಂದು 11ನೇ ಕಂತಿನ ಹಣ ಇನ್ನೇನು ಒಂದು ವಾರದಲ್ಲಿ ಮುಗಿತೆ. ಇನ್ನೊಂದು 3-4 ದಿವಸಗಳಲ್ಲಿ ಈ ಒಂದು 12ನೇ ಕಂತಿನ ಹಣ ಕೂಡ ಹಾಕ್ಕೊಡ್ತಾರೆ ವೀಕ್ಷಕರೇ. ಸೊ ಬರೀ 2,000 ರೂಪಾಯಿ ಜಮಾ ಆಗಿದೆ ಅಲ್ವಾ ನಿಮಗೆ. ಸೊ ಇದೇ ತಿಂಗಳಲ್ಲಿ 2,000 ರೂಪಾಯಿ, ಇನ್ನೂ 2,000 ರೂಪಾಯಿ ಜಮಾ ಮಾಡ್ತಾರೆ. ಟೋಟಲ್ ಆಗಿ 4,000 ಹಣ ಜಮಾ ನಿಮಗೆ ಖಾತೆಗೆ ಬರುತ್ತೆ. ಸೊ ಅವಾಗ ಟೋಟಲ್ ಆಗಿ ನಿಮಗೆ 4,000 ಆಗುತ್ತೆ ಅಲ್ವಾ. ಸೊ ಅವಾಗ ನೀವು ಏನ ಬೇಕಾದ್ರೂ ಕೂಡ 4,000 ರೂಪಾಯಿಂದ ಮಾಡ್ಕೋಬಹುದು. ನೆಕ್ಸ್ಟ್ ಮಂತ್ನಲ್ಲಿ 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡುವಂತಹ ಚಾನ್ಸಸ್ ಇದೆ. ಸೊ ಮೊದಲು 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿ ಎಲ್ಲರ ಖಾತೆಗೆ ಜಮಾ ಆಗಲಿ, ಅದೇ ಮುಖ್ಯವಾಗಿರುವಂಥದ್ದು. ಹೌದು. ಸೊ ಈಗ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ನನಗೆ ಕಂಪ್ಲೀಟಾಗಿ ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕಂದ್ರೆ ಇನ್ಸ್ಟಾಗ್ರಾಮ್ ಜೊತೆಗೆ ನನಗೆ ಮೆಸೇಜ್ ಮಾಡಿ. ಸೊ ಅಲ್ಲಿಂದ ನಾನು ನಿಮಗೆ ರಿಪ್ಲೈ ಮಾಡಿ ಎಲ್ಲನೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಇದಿಷ್ಟು ನಿಮಗೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ BPL ಆಗಿರಲಿ APL ಆಗಿರಲಿ ಯಾವುದೇ ಕಾರ್ಡ್ ಇದ್ರೂ ಸಹಿತ ಒಂದು BPL APL ಕಾರ್ಡ್ ಹೊಂದಿದ್ರವರಿಗೆ ಎಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರ್ತವೆ ಅಂತ ಸ್ಪಷ್ಟನೆ ಅಂತ ಕೊಟ್ಟಾಗಿದೆ. ಸೊ ಮುಂದೆ ನೋಡೋಣ, ಈ ಒಂದು ನಿರ್ಧಾರ ಚೇಂಜ್ ಕೂಡ ಆಗುವಂತಹ ಚಾನ್ಸಸ್ ಇದೆ ಅಂತ ಕಾಣ್ತಾ ಇದೆ. ಸೊ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.